ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬೂದುಗುಂಬಳಕಾಯಿ ಹಲ್ವಾ. ನಾನಿಲ್ಲಿ ಒಂದು ಬೂದುಗುಂಬಳಕಾಯಿನ ತಗೊಂಡಿದ್ದೀನಿ. ನಂತರ ಅದನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದರ ಮೇಲಿನ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಒಳಗಿನ ತಿರುಳನ್ನು ಕೂಡ ಈ ರೀತಿ ತೆಗಿಬೇಕು. ಈಗ ಕಟ್ ಮಾಡಿದ ಪೀಸ್ಗಳನ್ನು ಚೆನ್ನಾಗಿ ತೊಳಿಬೇಕು. ಎಲ್ಲ ಪೀಸ್ಗಳನ್ನು ಈ ರೀತಿ ಸಣ್ಣ ಸಣ್ಣದಾಗಿ ತುರ್ಕೋತಿದ್ದೀನಿ. ಒಂದು ಪಾತ್ರೆನ ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ಅದಕ್ಕೆ 3 ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಗೋಡಂಬಿನ ಹಾಕಿ ಬ್ರೌನ್ ಬರೋವರೆಗೆ ಹುರಿದು ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ಪಾತ್ರೆಗೆ ತುರಿದ ಬೂದುಗುಂಬಳಕಾಯನ್ನು ಹಾಕಿ ಅದರಲ್ಲಿರೋ ನೀರು ಡ್ರೈ ಆಗುವವರೆಗೆ ಚೆನ್ನಾಗಿ ಹುರ್ಕೋಬೇಕು. ರುಚಿಗೆ ಸ್ವಲ್ಪ ಸಕ್ಕರೆನ ಹಾಕೋತಿದ್ದೀನಿ. ಸಕ್ಕರೆ ಬೇಡ ಅಂದರೆ ಬೆಲ್ಲ ಬೇಕಾದರೂ ಹಾಕೋಬೋದು. ಇದಕ್ಕೆ 4-5 ಏಲಕ್ಕಿನ ಹಾಕೋತಿದ್ದೀನಿ. ಹಾಗೂ ಹುರಿದ ಗೋಡಂಬಿನ ಸೇರಿಸ್ಕೊತಿದ್ದೀನಿ. ಎಲ್ಲನೂ 2-3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿ.